ಬಿಜೆಪಿಯವರು ಕಣ್ಣು ಬಿಟ್ಟು ನೋಡಬೇಕು. ಇದು ಗಿಮಿಕ್ಕಿಗೆ ಮಾಡ್ತಾ ಇರೋ ಕಾರ್ಯಕ್ರಮ ಅಲ್ಲ. 100ಕ್ಕೆ 100 ಸಂಪೂರ್ಣ ದಾಖಲೆ ಸಮೇತ ಗೌರವವಾಗಿ ಬದುಕಲಿಕ್ಕೆ ಜನಗಳಿಗೆ ಶಕ್ತಿ ತುಂಬುವಂತಹ ಭೂ ಗ್ಯಾರಂಟಿ ಕಾರ್ಯಕ್ರಮ. ನಿಮಗೆ ಯೋಗ್ಯತೆ ಇರಲಿಲ್ಲ ಇದನ್ನ ಮಾಡೋದಕ್ಕೆ, ಯಾಕೆಂದ್ರೆ ಬಡವರು ನಿಮ್ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಬಡವರ ಪರವಾಗಿದೆ ಅನ್ನೋದಕ್ಕೆ 100ಕ್ಕೆ 100 ಮನೆ ಬದುಕುವ ಮನೆಗೆ ಹಕ್ಕಿನ ದಾಖಲೆ ಕೊಡ್ತಕ್ಕಂತ ಈ ಕಡತ ಇವತ್ತು ಜನಗಳ ಕೈಯಲ್ಲಿದೆಯಲ್ಲ, ಇದೇ ನಮ್ಮ ಕೆಲಸಕ್ಕೆ ಸಾಕ್ಷಿ. ಇದೇ ನಮ್ಮ ಕೆಲಸಕ್ಕೆ ಸಾಕ್ಷಿ. ಅವ್ರಿಗೋಸ್ಕರ ನಾವಿಲ್ಲಿ ಕೂತಿದ್ದೇವೆ. ಈ ಸೇವೆಯನ್ನ ಸಮರ್ಪಣೆ ಮಾಡೋದಿಕ್ಕೆ ಅವರಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಿಮಗೆ ಯೋಗ್ಯತೆ ಇದ್ದಿದ್ರೆ ನೀವು ಮಾಡಿ ಮುಗಿಸ್ಬೇಕಾಗಿತ್ತು, ನೀವು ಮಾಡಲಿಲ್ಲ. ಇವತ್ತು ಈ ಜನಗಳ ಕಣ್ಣೀರು ಒರೆಸ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರ ನೆರವಿಗೆ ಬಂದಿದೆ. ಇದಕ್ಕೆ ಒಂದು ಅರ್ಜಿ ತಗೊಂಡಿಲ್ಲ, ಒಬ್ಬರು ಬಂದು ನಮ್ಮ ಕಚೇರಿಗೆ ಸುತ್ತಿಲ್ಲ. ನಮ್ಮ ಸರ್ಕಾರ ಅವರ ಮನೆ ಬಾಗಿಲಿಗೆ ಹೋಗಿ ಮಾಡಿಕೊಡ್ತಾ ಇದ್ದೇವೆ. ಹಾಗೇನೆ ಪೋಡಿ ದುರಸ್ತು 50-60 ವರ್ಷ ಆದ್ರೂ ಅವರಿಗೆ ಪೋಡಿ ಆಗಿಲ್ಲ, ಪಾಣಿ ಆಗಿಲ್ಲ. ಇವತ್ತು ಅವರಿಗೆ ನಾವೇ ಹೋಗಿ ಅವ್ರ ಜಮೀನಿಗೆ ಸರ್ವೆ ಮಾಡಿ ಸ್ಕೆಚ್ ಮಾಡಿಕೊಟ್ಟಿದ್ದೇವೆ. ಸರ್ವೆ ಸ್ಕೆಚ್ ಜೊತೆಗೆ ಟಿಪ್ಪಣಿ, ಅದಕ್ಕೆ ಬೇಕಾದಂತ ಆಕಾರ ಬಂದು ಹಾಗೂ ಅವೆಲ್ಲ ದಾಖಲೆಗಳನ್ನ ರೆಡಿ ಮಾಡಿ ಅದರ ಜೊತೆಗೆ ಅವರ ಹೆಸರಿಗೇನೆ ಪಾಣಿ RTC ಅನ್ನು ಕೂಡ ಮಾಡಿ ಎಲ್ಲ ದಾಖಲೆಗಳ ಸಮೇತ ಇವತ್ತು ಅವರಿಗೆ 50 ವರ್ಷದಿಂದ ಆಗದೇ ಇದ್ದಂತ ಕೆಲಸ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ಮಾಡಿಕೊಡ್ತಾ ಇದ್ದೇವೆ. ಇದು ಬಿಜೆಪಿಯವರಿದ್ದಾಗ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ಸಾಮಾನ್ಯ ಜನಗಳ ನೋವು ಅವರಿಗೆ ಅರ್ಥ ಆಗೋದಿಲ್ಲ. ಇವತ್ತು ನಿಮ್ಮ ನೋವನ್ನ ಅರ್ಥ ಮಾಡಿಕೊಂಡು ನಿಮಗೆ ಈ ಕೆಲಸವನ್ನ ಮಾಡಿಕೊಡ್ತಾ ಇದ್ದೇವೆ. ಇದು ನಮ್ಮ ಸರ್ಕಾರದ ಭೂ ಗ್ಯಾರಂಟಿಯ ಭಾಗದಲ್ಲಿ ಜನಗಳಿಗೆ ಅವರ ಮನೆ ಜಮೀನಿಗೆ ಸಂಪೂರ್ಣ ಮಾಲೀಕತ್ವ ಕೊಟ್ಟು ಜನಗಳ ಜೀವನಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ನಿಮ್ಮ ಪರವಾಗಿ ಮಾಡ್ತಾ ಇರತಕ್ಕಂತ ಕೆಲಸ. ಇದಕ್ಕೆ ನಮ್ಗೆಲ್ಲ ಎಲ್ಲಾ ರೀತಿಯಲ್ಲಿ ಶಕ್ತಿಯನ್ನ ಕೊಟ್ಟಂತ ಅವರು ನಮ್ಮ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವರು. ಅವರಿಗೆ ನಾನು ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ಧನ್ಯವಾದವನ್ನು ಅರ್ಪಿಸ್ತೇನೆ.